ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕಂಪ್ಯೂಟರ್ ಪ್ರಬಂಧ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಿತರ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಕಂಪ್ಯೂಟರ್ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ. ಮೊದಲನೇದಾಗಿ ಪೀಠಿಕೆ. ಕಂಪ್ಯೂಟರ್ ಎಂಬುದು ಈಗಿನ ಕಾಲದ ಕಷ್ಟಕರವಾದ ಕೆಲಸಗಳನ್ನು ಸುಲಭದ ವಿಧಾನದಲ್ಲಿ ಮಾಡಲು ಸಹಾಯ ಮಾಡುವ ಉಪಯುಕ್ತ ಸಾಧನೆಯಾಗಿದೆ. ಯಾವುದು? ಕಂಪ್ಯೂಟರ್. ಕಂಪ್ಯೂಟರ್ಗೆ ಇನ್ನೊಂದು ಹೆಸರು ಗಣಕಯಂತ್ರ ಎಂದು ಕರೆಯುತ್ತಾರೆ. ಚಾರ್ಲ್ಸ್ ಬ್ಯಾಬೇಜ್ ಇದನ್ನು ಬಳಕೆಗೆ ತಂದವರು. ಕಂಪ್ಯೂಟರ್ ತುಂಬ ವೇಗವಾಗಿ ಮತ್ತು ನಿಖರವಾಗಿ ಅನೇಕ ಕೆಲಸವನ್ನು ಮಾಡುತ್ತದೆ. ವಿವರಣೆ: ಮನುಷ್ಯರು ಅಭಿವೃದ್ಧಿಪಡಿಸಿದ ಯಂತ್ರ ಕಂಪ್ಯೂಟರ್. ಇದನ್ನು ಮಾನವನ ಮೆದುಳಿಗೆ ಹೋಲಿಸಲಾಗುತ್ತದೆ. ಮಾನವನ ಮೆದುಳಿಗೆ ಹೋಲಿಸುತ್ತಾರೆ ಕಂಪ್ಯೂಟರನ್ನು. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರದಂಥ ಲೆಕ್ಕಗಳನ್ನು ಸಹಾಯ ಮಾಡುತ್ತದೆ. ಪ್ರಪಂಚದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಶಾಲೆ, ಕಾಲೇಜು, ಬ್ಯಾಂಕುಗಳು, ಆಸ್ಪತ್ರೆ, ರೈಲು ನಿಲ್ದಾಣ ಮತ್ತು ವಿಮಾನ ನಿಲ್ದಾಣ ಮುಂತಾದ ಕಡೆ. ಕಂಪ್ಯೂಟರ್ ಒಂದೇ ಸೆಕೆಂಡಿನಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತದೆ. ಒಂದು ಸೆಕೆಂಡ್ನಲ್ಲಿ ಪ್ರತಿಯೊಂದು ಕಾರ್ಯನ ಮಾಡುವಂಥದ್ದು ಕಂಪ್ಯೂಟರ್. ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೇಟಾವನ್ನು ಸಂಗ್ರಹಿಸಿಡಬಹುದು. ಕಂಪ್ಯೂಟರ್ ನಿಂದಾಗುವ ಉಪಯೋಗಗಳು: ಪ್ರತಿಯೊಂದು ಬಿಲ್ಲುಗಳನ್ನು ಕಂಪ್ಯೂಟರ್ ಮೂಲಕ ಪಾವತಿಸಬಹುದು. ಶಾಪಿಂಗ್ ಮಾಲಲ್ಲಿ ಮತ್ತು ಆನ್ಲೈನ್ ಶಾಪಿಂಗ್ ಮಾಡಬಹುದು. ಇಮೇಲ್ ಸಂದೇಶ ಕಳಿಸಬಹುದು. ಮಕ್ಕಳು ಶಾಲಾ ಪ್ರಾಜೆಕ್ಟ್ ಕೆಲಸದಲ್ಲಿ ಇದನ್ನು ಬಳಕೆ ಮಾಡಬಹುದು. ಪುಸ್ತಕಗಳು ಮತ್ತು ಸುದ್ದಿ ಪತ್ರಿಕೆಗಳನ್ನು ಮುದ್ರಿಸುವಲ್ಲಿ ಕಂಪ್ಯೂಟರ್ ಹೆಚ್ಚು ಅವಶ್ಯಕವಿದೆ. ರೋಗಿಗಳ ವೈದ್ಯಕೀಯ ಇತಿಹಾಸ ತಿಳಿಯಲು ಸಹ ಕಂಪ್ಯೂಟರ್ ಬಳಕೆ ಈಗ ಡಾಕ್ಟರ್ಗಳು ಸಹ ಮಾಡುತ್ತಾರೆ. ಉಪಸಂಹಾರ: ಈ ಯುಗವನ್ನು ಕಂಪ್ಯೂಟರ್ ಯುಗ, ಆಧುನಿಕ ಯುಗ, ತಂತ್ರಯುಗ ಎಂದು ಕರೆಯುತ್ತಾರೆ. ಕಂಪ್ಯೂಟರ್ ಮನುಷ್ಯನಿಗೆ ತುಂಬ ಉಪಯೋಗ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಂಪ್ಯೂಟರ್ ಅನ್ನು ಬಳಸುತ್ತಾರೆ. ಚಿಕ್ಕ ಮಕ್ಕಳಿಂದ ಮತ್ತು ವಯಸ್ಸಾದವರು ಕೂಡ ಕಂಪ್ಯೂಟರ್ ಇದು ಎಲ್ಲರಿಗೂ ಅವಶ್ಯಕ ಮತ್ತು ಉಪಯುಕ್ತ ಯಂತ್ರವಾಗಿದೆ. ನಿಮಗೂ ಕೂಡ ಕಂಪ್ಯೂಟರ್ ಪ್ರಬಂಧ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.